ರಾಕಾ ಆಗಿ ಅಲ್ಲು ಅರ್ಜುನ್ ಹೀರೋನ ಅಥವಾ ವಿಲನ್ನ? ಅಲ್ಲು ಅರ್ಜುನ್ ಹುಟ್ಟುಹಬ್ಬದ ಪ್ರಯುಕ್ತ ಅಲ್ಲು ಅರ್ಜುನ್ ನಟಿಸುತ್ತಿರುವ ಬಹು ನಿರೀಕ್ಷಿತ ಸಿನಿಮಾದ ಟೈಟಲ್ ಬಿಡುಗಡೆ ಮಾಡಲಾಗಿದೆ. ಪುಷ್ಪ ಮತ್ತು ಪುಷ್ಪ 2 ಸಿನಿಮಾದ ಬಳಿಕ ಅಲ್ಲು ಅರ್ಜುನ್ ಅಟ್ಲಿ ನಿರ್ದೇಶನದ ಸಿನಿಮಾದಲ್ಲಿ ನಟಿಸ್ತಾ ಇದ್ದು, ಈ ಸಿನಿಮಾ ಫ್ಯಾಂಟಸಿ ಸಿನಿಮಾದ ಕಥೆಯನ್ನ ಒಳಗೊಂಡಿದೆ. ಇದೀಗ ಸಿನಿಮಾದ ಪೋಸ್ಟರ್ ಜೊತೆಗೆ ಹೆಸರು ಬಿಡುಗಡೆ ಮಾಡಲಾಗಿದ್ದು, ಅಲ್ಲು ಅರ್ಜುನ್ ಅಭಿಮಾನಿಗಳಲ್ಲಿ ಮಿಶ್ರ ಪ್ರತಿಕ್ರಿಯೆ ಹುಟ್ಟುಹಾಕಿದೆ. ಅಲ್ಲು ಅರ್ಜುನ್ ಹುಟ್ಟುಹಬ್ಬ ಇಂದು ಏಪ್ರಿಲ್ 8 ಪ್ರಯುಕ್ತ ಅಲ್ಲು ಅರ್ಜುನ್ ನಟಿಸುತ್ತಿರುವಂತಹ ಬಹು ನಿರೀಕ್ಷಿತ ಚಿತ್ರದ ಟೈಟಲ್ ಲಾಂಚ್ ಆಗಿದ್ದು, ಅಲ್ಲು ಅರ್ಜುನ್ ನಟಿಸಿ ಅಟ್ಲಿ ನಿರ್ದೇಶನ ಮಾಡುತ್ತಿರುವ ಸಿನಿಮಾಕ್ಕೆ ರಾಕಾ ಎಂದು ಹೆಸರಿಡಲಾಗಿದೆ. ಈಗ ಬಿಡುಗಡೆ ಮಾಡಿರುವ ಪೋಸ್ಟರ್ನಲ್ಲಿ ಅಲ್ಲು ಅರ್ಜುನ್ ರಾಕ್ಷಸನ ರೀತಿ ಕಾಣಿಸಿಕೊಂಡಿದ್ದಾರೆ. ದೈತ್ಯ ಕೈ, ಚೂಪಾದ ಉಗುರು, ಕೂದಲಿಲ್ಲದ ತಲೆ, ತೀಕ್ಷ್ಣ ಕಣ್ಣುಗಳು ಇವೆಲ್ಲವನ್ನ ನೋಡಿದ್ರೆ ಅಲ್ಲು ಅರ್ಜುನ್ ರಾಕ್ಷಸನ ಪಾತ್ರದಲ್ಲಿ ನಟಿಸುತ್ತಿರುವಂತದೆ. ಸಿನಿಮಾದ ಹೆಸರು ರಾಕಾ. ಅಲ್ಲು ಅರ್ಜುನ್ ಅವರ ರಾಕ್ಷಸನ ಪಾತ್ರದ ಹೆಸರೇ ಆಗಿರಬಹುದು ಎಂಬ ಅನುಮಾನವೂ ಇದೆ. ಅಟ್ಲಿ ನಿರ್ದೇಶಿಸುತ್ತಿರುವ ಈ ಸಿನಿಮಾ ಫ್ಯಾಂಟಸಿ ಕಥೆಯುಳ್ಳ ಸಿನಿಮಾ ಆಗಿದ್ದು, ಸಿನಿಮಾದಲ್ಲಿ ದೈತ್ಯ ಪ್ರಾಣಿಗಳು, ವಿಚಿತ್ರ ಜೀವಿಗಳು, ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು, ವಾಹನಗಳು, ವಿಚಿತ್ರ ಲೊಕೇಶನ್ಗಳು ಇರಲಿವೆಯಂತೆ. ಸಿನಿಮಾದ ಕಥೆ ಸಹ ಭೂಮಿಯ ಮೇಲಲ್ಲದೆ ಬೇರೆ ಯಾವುದೋ ಗ್ರಹದಲ್ಲಿ ನಡೆಯಲಿದೆ ಎನ್ನಲಾಗ್ತಿದೆ. ಅಲ್ಲಿ ಮಾನವರು ಮತ್ತು ದಾನವರ ನಡುವೆ ಯುದ್ಧದ ಕಥೆಯನ್ನ ರಾಕಾ ಸಿನಿಮಾ ಒಳಗೊಂಡಿದೆ. ಭಾರಿ ಬಜೆಟ್ ಸಿನಿಮಾ ಇದಾಗಿದ್ದು, ಸಿನಿಮಾದಲ್ಲಿ ದೀಪಿಕಾ ಪಡುಕೋಣೆ ನಾಯಕಿ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ. ಈಗ ಬಿಡುಗಡೆ ಆಗಿರುವ ಪೋಸ್ಟರ್ ನೋಡಿದ್ರೆ ಅಲ್ಲು ಅರ್ಜುನ್ ದ್ವಿಪಾತ್ರದಲ್ಲಿ ನಟಿಸ್ತಿರಬಹುದಾದ ಅನುಮಾನ ಮೂಡುತ್ತಿದೆ. ಸಿನಿಮಾದಲ್ಲಿ ರಶ್ಮಿಕಾ ಮಂದಣ್ಣ ಸಹ ನಟಿಸಲಿದ್ದು, ಅವರು ವಿಲನ್ ಪಾತ್ರ ಮಾಡ್ತಿದ್ದಾರೆ ಎನ್ನಲಾಗ್ತಿದೆ. ಸಿನಿಮಾಕ್ಕೆ ಸನಾ ನೆಟ್ವರ್ಕ್ನ ಕಲಾನಿಧಿ ಮಾರನ್ ಬಂಡವಾಳ ಹೂಡಿದ್ದಾರೆ. ಸಿನಿಮಾಕ್ಕಾಗಿ ಕೆಲವು ಹಾಲಿವುಡ್ ಸಂಸ್ಥೆಗಳು ಸಹ ಕೆಲಸ ಮಾಡ್ತಿವೆ. ಸಿನಿಮಾ ಇದೇ ವರ್ಷ ಬಿಡುಗಡೆ ಆಗುವ ಸಾಧ್ಯತೆಯೂ ಇದೆ.